ಅಮ್ಮವ್ರು ಯಾಕೋ ಯೋಚನೆ ಮಾಡ್ತಾ ಕೂತಿರಂಗಿದ್ದಾರೆ. ಓ, ಆ ಕಮ್ಲಿನು ಕುಮಾರು ಇವತ್ತು ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕು. ಅಮ್ಮೋರೆ ಅಮ್ಮೋರೆ, ಯಾಕೆ ಸಪ್ಪು ಕೂತ್ಕೊಂಡಿದ್ದೀರಾ? ಏನಾಯ್ತು ಅಮ್ಮೋರೆ, ಯಾಕೆ ಹುಷಾರಿಲ್ವಾ? ಹಂಗೇನಿಲ್ಲ ಕಣೆ, ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೇನೆ. ನನಗೆ ಗೊತ್ತು ಅಮ್ಮೋರೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಮಗ ಸೊಸೆನು ಊರಿಗೆ ಹೋಗಿ 4-5 ದಿವಸನೋ ಏನೋ 6 ದಿವಸ ಆಗ್ತಾ ಬಂತು ಅನ್ಸುತ್ತೆ. 5 ದಿವಸ ಆಯ್ತೇನೋ. ಇನ್ನೂ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಅಲ್ವಾ? ನಿಮ್ಮ ಮಾತಿಗೆ ಒಂದು ಸ್ವಲ್ಪನೂ ಬೆಲೆನೇ ಕೊಡಲ್ಲ ನೋಡು. ನಾನು ಈ ಮನೆಯಲ್ಲಿ ಯಜಮಾನಿ ಆಗಿದ್ರು ನನ್ನ ಮಾತಿಗೆ ಬೆಲೆನೇ ಇಲ್ದಂಗೆ ವಾರಗಟ್ಲೆ ಊರಿಗೆ ಹೋಗಿ ಕೂತ್ಕೊಂಡಿದ್ದಾರಲ್ಲ ಅಂತೇಳಿ ಈ ಮನಸ್ಸಿನಾಗೆ ಬೈಕೊಂತ ಇದ್ದೀರಾ ಅಲ್ವಾ ನಿಮ್ಮ ಮಗ ಸೊಸೆಗೆ? ಅಯ್ಯೋ, ಹಂಗೇನಿಲ್ಲ ಕಣೆ ಶಿಲ್ಪ, ಇವತ್ತು ಬರ್ತಾರೆ ಅನ್ಸುತ್ತೆ. ಬಿಡು, ನಾನು ಯಾಕೆ ಬೈಕಮ್ಮನ. ನೀವೆಷ್ಟು ಒಳ್ಳೆಯವರು ಅಮ್ಮೋರೆ. ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರು ಅವ್ರ ಮೇಲೆ ಸಿಟ್ಟಿದ್ರು ತೋರಿಸ್ಕಮಲ್ಲ ಅಷ್ಟೇ ಹೊರಗಡೆಗೆ. ಯಾಕೆ ನಮ್ಮ ಮಕ್ಕಳು ಸೊಸೆದ ನಾನೇ ಯಾಕೆ ಬೈಕಮ್ಲಿ ಅಂತ ಹೇಳಿ ಹಿಂಗೆ ಹೇಳ್ತಾ ಇದ್ದೀರಾ? ನಿಮ್ಮ ಮನಸ್ಸಲ್ಲಿ ಅದೇ ಇರೋದು ಅಂತ ಗೊತ್ತು ಅಮ್ಮೋರೆ. ನಿಮ್ಮ ಹತ್ರ ಇರೋ ಈ ಒಳ್ಳೆ ಗುಣಕ್ಕೆ ನಿಮ್ಗೆ ಎಷ್ಟು ಕೊಟ್ಟರು ಸಾಲಲ್ಲ. ಆದ್ರೆ ಏನ್ ಮಾಡೋದು, ನಿಮ್ಮನ್ನ ಅರ್ಥ ಮಾಡ್ಕೊಂಡು ನೋಡೋ ಅಂತ ಸೊಸೆನೇ ಸಿಗ್ಲಿಲ್ಲ ನಿಮ್ಗೆ. ಅದೇ ಬೇಜಾರು ಅಲ್ವಾ ನಿಮ್ಗೆ? ಅಯ್ಯೋ, ಹಂಗೆಲ್ಲ ಏನು ಇಲ್ಲ ಕಣೆ ಶಿಲ್ಪ. ಸುಮ್ಮನೆ ನೀನು ಏನೇನೋ ಹೇಳಿ ತಲೆ ಕೆಡಿಸ್ಬೇಡ, ಸುಮ್ಮನಿರು. ನಾನೇನು ಹಂಗೆಲ್ಲ ಏನು ಯೋಚನೆ ಮಾಡಿಲ್ಲ. ಬರ್ತಾರೆ ಇವತ್ತು. ನಿಮ್ದು ದೊಡ್ಡ ಮನ್ಸು ಅಮ್ಮೋರೆ, ನೀವೊಂಥರ ಕರುಣಾಮಯಿ ಇದ್ದಂಗೆ. ಆದ್ರೆ ಏನ್ ಮಾಡೋದು, ನಿಮ್ಮಂತ ಕರುಣಾಮಯಿಗೆ ಅಂತ ಸೊಸೆ ಸಿಗ್ಬೇಕಾಗಿತ್ತು. ನೀವ್ ಹೇಳ್ದಂಗೆ ಕೇಳ್ಕೊಂಡು ನೀವು ಕಾಲಲ್ಲಿ ತೋರಿಸಿದ ಕೈಯಾಗೆ ಮಾಡುವಂತ ಸೊಸೆ ಸಿಗ್ಬೇಕಾಗಿತ್ತು. ಆದ್ರೆ ಏನ್ ಮಾಡೋದು, ಅಂತ ಸೊಸೆ ಸಿಗ್ಲೇ ಇಲ್ಲ ನಿಮ್ಗೆ. ನಿಮ್ ದುರಾದೃಷ್ಟ. ಪಾಪ, ನಿಮ್ಮನ್ನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ನೀವು ಆತ ಸೊಸೆ ತರಬೇಕು ಅಂತ ಅನ್ಕೊಂಡಿದ್ರಿ, ಆದ್ರೆ ನಿಮ್ಮ ಆಸೆ ಈಡೇರ್ಲಿಲ್ಲ. ಬಿಡಿ ಅಮ್ಮೋರೆ, ಬೇಜಾರ್ ಮಾಡ್ಕೋಬೇಡಿ. ಏನು ಮಾಡಕ್ಕಾಗಲ್ಲ. ಎಲ್ಲ ನಾವ್ ಅಂದ್ಕೊಂಡಂಗೆ ಆಗಲ್ಲ ಜೀವನದಾಗೆ. ಕಣೆ ಶಿಲ್ಪ, ನೀನ್ ಹೇಳೋದು ಒಂಥರ ಸರಿಯಾಗಿ ಐತಿ. ಏನು ಮಾಡಕ್ಕಾಗಲ್ಲ. ನಾವ್ ಅಂದ್ಕೊಂಡಂಗೆ ಜೀವನದಾಗ ಎಲ್ಲ ನಡೆಯಂಗಿದ್ದಿದ್ರೆ ಮನುಷ್ಯನ ಹಿಡಿಯಕ್ಕಾಗ್ತಿರ್ಲಿಲ್ಲ. ಕೊನೆಗೂ ನಾನು ಹೇಳಿದ್ ಸರಿ ಅಂತ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು ಬಿಡಿ ಅಮ್ಮೋರೆ. ಏನ್ ಶಿಲ್ಪ ಅದು ಒಪ್ಕೊಂಡಿದ್ದು? ಏನಮ್ಮ ಅದು ಇಬ್ರು ಮಾತಾಡ್ತಾ ಇದ್ರಿ, ಏನದು? ಕುಮಾರ್ ಅವ್ರೆ ಬಂದ್ರ? ಅಯ್ಯೋ, ಅದು ಏನು ಇಲ್ಲ, ಸುಮ್ಮನೆ ಅಮ್ಮೋರು ನಾವ್ ಅಂದ್ಕೊಂಡಂಗೆ ಏನು ಆಗಲ್ಲ, ನಾವ್ ಅಂದ್ಕೊಳ್ಳೋದೇ ಬೇರೆ, ಅದ ಜೀವನದಾಗ ಆಗದೇ ಬೇರೆ ಅಂತ ಹೇಳ್ತಿದ್ರು. ನಾನು ಅದೇ ಸರಿ ಅಮ್ಮೋರೆ ಅಂತ ಹೇಳ್ತಿದ್ದೆ ಅಷ್ಟೇ, ಇನ್ನೇನು ಇಲ್ಲ. ನಿಮ್ಮನ್ನೇ ನೆನೆಸ್ಕೊಂಡು ಕುಂತಿದ್ರು, ನಮ್ಮ ಮಗ ಸೊಸೆ ಬರ್ಲಿಲ್ವಾ ಇಷ್ಟೊತ್ತು ಅಂತನ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಿದ್ದೆ ಇವತ್ತು ಬರ್ಬೋದು ಅಂತನ ಅಷ್ಟೇ. ಹೌದೇನಮ್ಮ, ಈ ತರ ಹೇಳ್ತಾ ಇದ್ಲಾ ಶಿಲ್ಪ? ಹೌದಲ್ವಾ ಅಮ್ಮೋರೆ, ನಾನು ಅದನ್ನೇ ತಾನೇ ಹೇಳ್ತಾ ಇದ್ದಿದ್ದು. ಹೇಳಿ ಅಮ್ಮೋರೆ. ಓ ಕಣ, ಅದನ್ನೇ ಹೇಳ್ತಾ ಇದ್ಲು ಶಿಲ್ಪ. ಯಾಕೆ ಇಷ್ಟು ದಿನ ಬೇಗ ಬರ್ಬೇಕು ತಾನೆ? ಹೌದು ಕುಮಾರ್ ಅವ್ರೆ, ನೀವು 2 ದಿವಸ ಅಂತೇಳಿ ಅಮ್ಮೋರು ಹೇಳಿ ಕಳ್ಸಿದ್ರೆ ನೀವು 5 ದಿವಸ ಇದ್ದು ಬಂದಿದ್ದೀರಾ. ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ರು ಅಮ್ಮೋರು, ಸಿಟ್ಟುನು ಮಾಡ್ಕೊಂಡಿದ್ರು. ಆದ್ರೆ ಏನ್ ಮಾಡೋದು, ನಿಮ್ಮ ಮಕ್ಕ ನೋಡಿದ ತಕ್ಷಣ ಅವ್ರಿಗೆ ಬೈಯಕ್ ಮನ್ಸು ಬರ್ತಿಲ್ಲ, ಅದಕ್ಕೆ ಸುಮ್ಮನೆ ಇದ್ದಾರೆ ನಗ್ನಗ್ತಾನ ಅಲ್ವಾ ಅಮ್ಮೋರೆ? ಹೌದು ಹೌದು. ನನಗೆ ಏನ್ ಮಾಡೋದು, ಮಗ ಸೊಸೆ ಅಲ್ವಾ, ಮೊದಲನೇ ಸಲ ಊರಿಗೆ ಹೋಗ್ಯವ್ರೆ. ಬಿಡು, ಏನಕ್ಕೆ ಬೈಯೋದು, 1-2 ದಿವಸ ಹೆಚ್ಚಾಗಿ ಇದ್ದು ಬಂದವ್ರೆ, ಪರವಾಗಿಲ್ಲ. ಇನ್ಮೇಲಾದ್ರೂ ಹೇಳ್ದಂಗೆ ಏನ್ ನಡ್ಕೊಳ್ಳೋ ಕಲ್ತ್ಕೊಡ್ರಪ್ಪ ಕುಮಾರ. ಹೇಳೋದು 2 ದಿವಸ, ಹೋಗೋದು 4 ದಿವಸ ಅಂತಾನ ಮಾಡ್ಬೇಡ್ರಿ. ಏನ್ ಮಾಡೋದಮ್ಮ, ಅಪರೂಪಕ್ಕೆ ಹೋಗಿದ್ವಲ್ವಾ, ಅದಕ್ಕೆ ಅಲ್ಲಿ ಇರು ಅಂತೇಳಿ ಬಲ್ವಂತ ಮಾಡಿದ್ರು. ದೇವಸ್ಥಾನಕ್ಕೆ ಬೇರೆ ಹೋಗಿದ್ವಿ 1 ದಿವಸ, ಅದಕ್ಕೆ ಹಿಂಗೆ 5 ದಿವಸ ಆಯ್ತು ಬರೋವಷ್ಟಲ್ಲಿ. ಅಪ್ಪ ಎಲ್ಗೋದ್ರಮ್ಮ? ಅಕ್ಕ ಎಲ್ಗೋದ್ಲು? ಅಕ್ಕ ಅಲ್ಲೇ ಇದ್ದಾಳ ಆ ಮನೇಲೆ, ಈ ಮನೆಗೆ ಬರ್ತಾಳ ತಾನೆ? ನಿಮ್ಮಪ್ಪ ಯಾವ ಹೊಲ್ದಕ್ಕೆ ಹೋಗೈತಿ. ನಿಮ್ಮಪ್ಪಗೆ ಎಷ್ಟೊಂದು ಕೆಲಸ ಸುಸ್ತು ಅಂತಿತ್ತು, ನೀನ್ ಇರ್ಲಿಲ್ವಲ್ಲ. ಇನ್ಮೇಲೆ ಬಂದಿದ್ಯಲ್ಲ, ಎಲ್ಲ ನೀನೇ ನೋಡ್ಕೋಬೇಕು. ನನಗೂ ಅಷ್ಟೇನೆ, ಮನೆಗಿದ್ದು ಮನೆ ನೋಡ್ಕೊಂಡು ಸಾಕಾಗೋಯ್ತು. ಈ ಕಂಬ್ಲಿನೋ ಊತವ್ರ ಮನೆಗೆ ಹೋಗಿ ಇಬ್ರು ಅಲ್ಲೇ ಕುತ್ಕೊಂಡಿದ್ರಿ. ಅಯ್ಯೋ ಅತ್ತೆ, ಕ್ಷಮಿಸ್ಬಿಡಿ ಅತ್ತೆ, ನಾವು 2 ದಿವಸದಾಗೆ ಬರ್ಬೇಕಾಗಿತ್ತು. ಆದ್ರೆ ನಮ್ಮ ಅಪ್ಪನೂ ಅಮ್ಮನೂ ಬಿಡಮ್ಮ, ಅಪರೂಪಕ್ಕೆ ಬಂದಿದ್ರ ಮೊದಲನೇ ಸರನ, ಇದ್ದು ಹೋಗಿರಂತೆ ಅಂತ ಹೇಳಿ ಇರಿಸ್ಕೊಂಡಿದ್ರು. ಅಲ್ಲೇ ಒಂದು ದೇವಸ್ಥಾನ ಇತ್ತು ನಮ್ಮೂರ್ ಪಕ್ಕದಲ್ಲಿ, ಅಲ್ಲಿ ಬೇರೆ ಜಾತ್ರೆ ನಡೀತಿತ್ತು. ಅಲ್ಲಿಗೆ ಹೋಗಿದ್ವಿ 1 ದಿವಸ, ನೋಡ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಬೇರೆ ಕುಮಾರ್ಗೆ ಬೇರೆ ಯಾಕೋ ಸ್ವಲ್ಪ ನೆಗಡಿ ಆದಂಗಾಗಿತ್ತು. ಅದಕ್ಕೆ ಇವತ್ತು ಬಂದ್ವಿ, ಇಲ್ಲಾಂದ್ರೆ ನೆನ್ನೆನೋ ಮೊನ್ನೆನೋ ಬರ್ತಿದ್ವಿ ಅತ್ತೆ. ಕಮಲಾ, ಏನ್ ಕಮಲಾ, ನಿನ್ ತವ್ರ ಮನೇಲಿ ನಿಮ್ಮ ಅಪ್ಪ ಅಮ್ಮಯ್ಯ ಎಲ್ರು ಚೆನ್ನಾಗಿದ್ದಾರಾ? ನಿನ್ನ ತಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಶಿಲ್ಪ, ಎಲ್ರು ಚೆನ್ನಾಗಿದ್ದಾರೆ. ನಮಗೆ ಸುಸ್ತಾಗೈತೆ, ನೀರು ಕುಡಿಬೇಕು. ಹೋಗು, ನನಗೂ ನಮ್ಮ ಯಜಮಾನ್ರಿಗೂ ನೀರು ತಗೊಂಬ ಹೋಗು 2 ಲೋಟಾಗೆ. ಹೌದಾ? ಅಯ್ಯೋ, ಮನೆಗೆ ಬತ್ತಿದಂಗೆ ಸುಸ್ತಾಯ್ತು ಅಂತ ಹೇಳ್ತಿದ್ಯಲ್ಲ ಕಮಲಾ, ಇಲ್ಲಿನೂ ಎಷ್ಟು ಕೆಲಸ ಮಾಡಬೇಕು. ನೀನೇ ಹಿಂಗಂದ್ರೆ ಅಲ್ಲ, ನಿಮ್ಮ ಅತ್ತೆ ಅಮ್ಮವರು ಎಷ್ಟು ಸುಸ್ತಾಗಿದ್ದಾರೆ ಇಲ್ಲೆಲ್ಲ ಇದ್ದು ಕೆಲಸ ಮಾಡ್ಕೊಂಡು ಮನೆ ವ್ಯವಹಾರ ನೋಡ್ಕೊಂಡು. ಇಷ್ಟಕ್ಕೆ ನೀನು ಬಂದ ತಕ್ಷಣ ಸುಸ್ತಾಯ್ತು ಅಂತ ಹೇಳ್ತಾ ಇದೀಯಾ? ಅಮ್ಮವ್ರಿಗೆ ತುಂಬಾ ಕಷ್ಟ ಆಯ್ತು ನೀವಿಲ್ದಲೇನೆ, ಗೊತ್ತಾ?
ಪಾಪ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ನೀವು ಅಲ್ಲಿಂದ ಬಂದು ಇಲ್ಲಿಗೆ ಬರೋ ಅಷ್ಟರಲ್ಲೇ ಸುಸ್ತಾಗಿದ್ದೀರಾ. ಅಮ್ಮವ್ರು ನೋಡು ಎಷ್ಟು ಇದ್ರಾಗೆಲ್ಲ ನಾ ಕೆಲಸ ಮಾಡ್ಕೊಂಡು ಹೋದ್ರು. ಇಷ್ಟು ದಿನ ನೀವು ಬರ್ದಿದ್ರು ಅವ್ರೇನು ಸ್ವಲ್ಪನೂ ಬೇಜಾರೇ ಮಾಡ್ಕೊಂತಾ ಇರ್ಲಿಲ್ಲ ಅಲ್ವಾ ಅಮ್ಮವ್ರೆ? ಶಿಲ್ಪ, ಅಮ್ಮಾಯಿ ಮಾತಾಡೋದ್ಕಿಂತ ಜಾಸ್ತಿನ ನೀನೇ ಮಾತಾಡ್ತಾ ಇದೀಯ ಅವಾಗಿಂದನ. ಹೋಗು ನೀರು ತಂಬ ಹೋಗು. ಏನ್ ನೀನು ಬಿಟ್ರೆ ಸಾಕು ಹಂಗೇನೆ ರೈಲಿ ಹೋದಂಗೆ ಹೋಗ್ತಾ ಇರುತ್ತೆ ನಿನ್ನ ಮಾತುಗಳು, ನಿಲ್ಸೋದೇ ಇಲ್ಲ ಅಲ್ವಾ? ಎಷ್ಟು ದಿನ ಹೇಳಿದ್ರು ಹಿಂಗೇನೆ, ನೀನು ಮಾತಾಡಕ್ ಹೋಗ್ಬೇಡ, ಮನೆಯವ್ರು ಮಾತಾಡ್ಬೇಕಾರೆ ಅಂತ ಹೇಳಿದ್ರೆ ಹಂಗೆಲ್ಲನ ಮಧ್ಯದಾಗ ಬಂದ್ಬಿಡ್ತೀಯ ಅಲ್ವೇ? ನಮ್ಮ ಅಮ್ಮಾಯಿ ಮಾತಾಡೋದ್ಕಿನ್ನ ನಾ ಎರಡರಷ್ಟು ಮಾತಾಡ್ತಾ ಇದ್ದೆ ನೀನೇನೆ. ಅಯ್ಯೋ ಅಮ್ಮವ್ರಿಗೆ ಸ್ವಲ್ಪ ಯಾಕೆ ಸುಸ್ತಾದಂಗಿತ್ತು, ಅವ್ರಿಗೆ ಮಾತಾಡಕ್ಕೂ ಸ್ವಲ್ಪ ಕಷ್ಟ ಆಗ್ತೈತಿ. ಅದಕ್ಕೆ ಅವ್ರ ಬಗ್ಗೆ ಅವ್ರ ಸಂಕಟನ ನಾನೇ ಹೇಳ್ದೆ ಅಷ್ಟೇನೆ ಅಲ್ವಾ ಅಮ್ಮವ್ರೆ? ತಪ್ಪ ತಪ್ಪೇನಿಲ್ಲ ಬಿಡೆ ಶಿಲ್ಪ. ಸುಮ್ಮನೆ ಅವ್ನು ನಮ್ಮ ಕುಮಾರ ಹಂಗೇನೆ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂತಾನೆ. ಹೋಗು ನೀರಂತೆ ತಂದ್ಕೊಡೋಗಿ ಹೋಗಿ. ಸರಿ ಅಮ್ಮವ್ರೆ, ಕೂತ್ಕೊಳ್ರಿ ಕುಮಾರ್ ಕಮಲವ್ರೆ, ಕೂತ್ಕೊಳ್ರಿ, ತಗೊಂಬತ್ತೀನಿ. ಇನ್ನೇನಪ್ಪ ಕುಮಾರ, ಮಾವನ ಮನೆಗೆ ಹೋಗಿ ಚೆನ್ನಾಗಿ ತಿಂದ್ಕೊಂಡು ಉಣ್ಕೊಂಡು ಬಂದ? ಸಾವ್ಕಾಶ ಸಿದ್ದಪ್ಪರು ಹೆಂಗಿದ್ರು, ಚೆನ್ನಾಗಿದಾರ? ಹ್ಞೂನಮ್ಮ, ಚೆನ್ನಾಗಿದ್ದಾರೆ ಅವರು. ಎಲ್ಲ ಚೆನ್ನಾಗೇ ಮಾಡಿದ್ರು. ಎಲ್ಲನ ದಿನ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರು, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಕಮಲಾರಮ್ಮ, ಅಜ್ಜಿ, ಅವ್ರ ತಮ್ಮ ಎಲ್ರೂ. ಸ್ವಲ್ಪ ಒಂದು ದಿವಸನೂ ಬೇಜಾರಾಗಲಿಲ್ಲ ಅಲ್ಲಿದ್ದ ಅಷ್ಟು ದಿನಾನು. ತುಂಬ ಚೆನ್ನಾಗಿತ್ತು. ಹೌದಾ, ಸರಿ ಆಯ್ತು ಬಿಡಪ್ಪ. ಹೆಂಗೋ ನೀನ್ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಕಮಲಾ ಕಮಲಾ, ತಗೋ ನೀರು, ಕೊಡು ಕುಮಾರ್ಗೆ. ಅಯ್ಯೋ ಇದೇನ್ ಕಮಲಾ, ಅಲ್ಲ ಮೊದ್ಲು ಗಂಡನಿಗೆ ಕೊಡ್ಬೇಕು, ಆಮೇಲೆ ಹೆಂಡತಿ ಆದವಳು ಕುಡಿಬೇಕು. ನೀನೇ ಮೊದ್ಲು ಕುಡಿತಾ ಇದೀಯ, ಕುಮಾರ್ ಅವ್ರಿಗೆ ಕೊಡು ಅಂತ ಹೇಳಿದ್ರೆ? ಅಯ್ಯೋ ಹೌದಲ್ವಾ, ನನಗೆ ಜಾಸ್ತಿ ಬಾಯಾರಿಕೆ ಆಗಿತ್ತು, ಅದಕ್ಕೆ ಕುಡ್ದ್ಬಿಟ್ಟೆ ರೀ. ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ್ರಿ, ತಗೊಳ್ಳಿ ಕುಡೀರಿ. ಹಂಗೇನಿಲ್ಲ ಬಿಡು ಕಮಲ, ಶಿಲ್ಪ ಹೇಳ್ದಂಗೆ ಗಂಡನೇ ನೀರು ಮೊದಲು ಕುಡಿಬೇಕು, ಗಂಡನೇ ಊಟ ಮಾಡಬೇಕು ಅಂತ ಏನೂ ಇಲ್ಲ. ಪಾಪ ನಿನಗೆ ಜಾಸ್ತಿ ಬಾಯಾರಿಸಿತ್ತು, ಅದಕ್ಕೆ ನೀನು ಕುಡ್ದಿದ್ಯಾ. ಕೊಡು, ನಾನು ಕುಡಿತೀನಿ. ಅಲ್ಲ ನಾನೇನು ಹಂಗಲ್ಲ ಹೇಳಿದ್ದು, ಏನು ಅಂದ್ರೆ ಗಂಡನಿಗೆ ಸ್ವಲ್ಪ ಜಾಸ್ತಿ ಹೆಂಡ್ತಿರಾದವರು ಮರ್ಯಾದೆ ಕೊಡ್ತಾರೆ. ಸಂಸ್ಕಾರವಂತ ಹೆಣ್ಮಕ್ಳೆಲ್ಲನ ಗಂಡನಿಗೆ ಏನೇ ಆಗಲಿ, ತನಿಗೆ ಕಷ್ಟ ಬಂದ್ರು ಗಂಡನಿಗೆ ಬರಬಾರ್ದು, ಗಂಡ ಮೊದಲು ಊಟ ಮಾಡಬೇಕು, ಗಂಡನಿಗೆ ಬಾಯಾರಿಕೆ ಆಗಿದೆ, ಗಂಡ ಮೊದಲು ನೀರು ಕುಡಿಬೇಕು ಅಂತನ ಹೇಳ್ತಾರೆ. ಅದಕ್ಕೆ ಆ ಥರ ಹೇಳ್ದೆ ಅಷ್ಟೇನೆ. ಅಲ್ವಾ ಅಮ್ಮೋರೆ, ನಿಮಗೂ ಗೊತ್ತಿರ್ಬೇಕಿದೆಲ್ಲನ. ಹೌದೌದು, ಶಿಲ್ಪ ಹೇಳೋದು ಸರಿಯಾಗೈತಿ, ಹಂಗೆ ಇರಬೇಕು ಹೆಣ್ಮಕ್ಳು ಅಂದಮೇಲೆ. ಮೊದಲು ಗಂಡ, ಆಮೇಲೆ ಹೆಂಡ್ತಿ. ಅಯ್ಯೋ ಸುಮ್ಮನೆ ಇರಮ್ಮ, ಹಂಗೇನು ಇಲ್ಲ. ಮೊದಲೇ ಗಂಡನೇ ಊಟ ಮಾಡಿದ್ಮೇಲೆ ಹೆಂಡತಿ ಊಟ ಮಾಡಬೇಕು, ಗಂಡ ನೀರು ಕುಡಿದ್ಮೇಲೆ ಹೆಂಡತಿ ಕುಡಿಬೇಕು ಅಂಥದ್ದೆಲ್ಲ ಏನೂ ಇಲ್ಲ. ಪಾಪ ಯಾರಿಗೆ ಹೊಟ್ಟೆ ಹಸಿವಾಗಿರುತ್ತೋ, ಯಾರಿಗೆ ಬಾಯಾರಿಕೆ ಆಗಿರುತ್ತೋ ಅವರು ಮೊದಲು ಕುಡಿಬೇಕು. ಏನಾದರೂ ಗಂಡ ಏನಾದರೂ ಕುಡಿಯೋವಷ್ಟರಲ್ಲಿ ಹೆಂಡತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವಾಗ ಏನು ಮಾಡ್ತೀರಾ? ಅಯ್ಯೋ ಅದೆಲ್ಲ ಗೊತ್ತಿಲ್ಲ ಕಣೋ. ಏನು ಗಂಡ ನೀರು ಕುಡಿಯೋದಕ್ಕೂ ಮುಂಚೆಲೆ ಹೆಂಡತಿಗೆ ಏನೋ ಆಗ್ಬಿಡುತ್ತಾ? ಏನು ನೀರು ಕುಡಿಯೋದು ಇನ್ನೆಷ್ಟಾಗುತ್ತೆ? ಏನಂದ್ರೆ ನಮ್ಮ ಸಂಪ್ರದಾಯ ಪಾಲಿಸ್ಬೇಕು ಹೆಣ್ಮಕ್ಳಾದವರು ಅಂತ ಹೇಳ್ತಾ ಇದ್ದಾಳೆ ಶಿಲ್ಪ. ಅದ್ರಲ್ಲೇನು ತಪ್ಪಿಲ್ಲ ಬಿಡು. ಶಿಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ, ಶಾಸ್ತ್ರ ಸಂಪ್ರದಾಯ ಹೆಣ್ಮಕ್ಳು ಹೆಂಗಿರ್ಬೇಕು ಅನ್ನೋದೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಕಮಲಾ, ಅವಳ ಹತ್ರ ಸ್ವಲ್ಪ ಕಲ್ತ್ಕೋ, ಎಲ್ಲನ ಸಂಸ್ಕಾರ ಹೆಂಗೆ ಕಲ್ತ್ಕೋಬೇಕು, ಗಂಡ ಹೆಂಡತಿ ಹೆಂಗಿರ್ಬೇಕು, ಹೆಂಡತಿ ಆದವಳ ಮನೆಯಲ್ಲಿ ಹೆಂಗಿರ್ಬೇಕು ಅನ್ನೋದ ಚೆನ್ನಾಗಿ ಕಲ್ತ್ಕೊಳ್ಳೆ. ತಿಳ್ಕೊಂಡು ಅವಳ ಮನೇಲೇ ಇರ್ತಾಳೆ. ಆಯ್ತತೆ, ಕಲ್ತ್ಕೊಂತೀನಿ ಹೇಳ್ರಿ. ನನಗೂ ಗೊತ್ತು, ಅದೇ ಬಾಯಾರಿಕೆ ಆಗಿತ್ತಲ್ವಾ, ಅದಕ್ಕೆ ನಾನೇ ಮೊದಲು ಕುಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಶಿಲ್ಪ, ನೀನು ಯಾಕೋ ಜಾಸ್ತಿ ಮಾತಾಡ್ತಾ ಇದೆಯಾ ಅನ್ಸುತ್ತೆ. ಅಮ್ಮ, ಏನು ಇವಳು ಮಾತಿಗೆ ಇಷ್ಟೊಂದು ಬೆಲೆ ಕೊಡ್ತಾ ಇದೆಯಲ್ಲ ನೀನು? ಸುಮ್ಮನೆ ಇರ್ತೀಯಾ? ಶಿಲ್ಪ, ತಗೊಂಡೋಗಿ ಚೊಂಬ ತಗೊಂಡೋಗಿ ಏನಾದರೂ ಅಡುಗೆ ಮಾಡೋಗಿ, ನಾವು ಊಟ ಮಾಡಬೇಕು. ಅಯ್ಯೋ, ಏನೋ ನನಗೆ ತಿಳಿದಿರೋದನ್ನ ನಾನು ಹೇಳ್ದೆ ಅಷ್ಟೇ ಕುಮಾರಣ್ಣವ್ರೆ. ನೀವು ಯಾಕೆ ಸಿಟ್ಟು ಮಾಡ್ಕೊಂತೀರ? ಪರವಾಗಿಲ್ಲ ಬಿಡಿ, ಇನ್ಮೇಲೆ ನಾನು ಏನು ಹೇಳಲ್ಲ. ನಾನೇನಾದರೂ ಮಾತಾಡಿದ್ರೆ ನಿಮಗೆ ಸಿಟ್ಟು ಬರುತ್ತೆ. ಸರಿ ಆಯ್ತು ಬಿಡಿ, ಕೊಡಿ ಚೊಂಬು, ತಗೊಂಡೋಗ್ತೀನಿ. ಅಮ್ಮ, ನೀನು ಈ ಶಿಲ್ಪನ ಎಲ್ಲಿಟ್ಟಿರ್ಬೇಕೋ ಅಲ್ಲಿಟ್ಟಿರು, ಅವಳ ಮಾತಾ ಜಾಸ್ತಿ ನಂಬಕ್ ಹೋಗ್ಬೇಡ. ಅಯ್ಯೋ ಸುಮ್ಮನೆ ಇರ, ಅವಳೇನೇನು ಏನಾನ ಕೆಟ್ಟಾಗ್ಲಿ ಅಂತ ಹೇಳ್ತಾಳೇನೋ, ನಮ್ಗೆ ಒಳ್ಳೇದಾಗ್ಲಿ ಅಂತ ತಾನೆ ಏನೋ ಹೇಳ್ತಾಳೆ ತಿಳಿದಿರೋದ್ನ. ಅವಳೇನೇನು ಏನಾದ್ರೂ ಇದ್ನ ಹೇಳಿಲ್ಲ, ಹಾಳಾಗೋಗ್ಲಿ ನಮ್ಮ ಮನೆ ಅಂತಾನ. ಒಳ್ಳೇದಕ್ಕೆ ಹೇಳೋದು ತಾನೆ, ಒಳ್ಳೇದು ಹೇಳಿದ್ಮೇಲೆ ಕೇಳಬೇಕು. ಯಾರಾದ್ರೂ ಆಗ್ಲಿ ಹೇಳು, ಮನೆ ಕೆಲಸದಳು ಅಂತ ಹೇಳಿ ಅವಳ ಮಾತಿಗೆ ತಾಚಾರ ಮಾಡಕ್ ಹೋಗ್ಬಾರ್ದು. ಆಯ್ತು ಕೇಳೋಣ, ಆದ್ರೆ ಎಷ್ಟಲ್ಲಿರ್ಬೇಕೋ ಅಷ್ಟಲ್ಲೇ ಇಟ್ಟಿರ್ಬೇಕು ಅವಳನ್ನ. ಶಿಲ್ಪನ ನಂಬಕ್ಕಾಗಲ್ಲ, ಅವಳು ಎಂತೋಳು ಅಂತ ನಿನಗೆ ಚೆನ್ನಾಗಿ ಗೊತ್ತೈತಿ. ಅಯ್ಯೋ, ಅವಳು ಎಂತಳನ ಆಗಿರ್ಲಿ, ನಮ್ಮ ಮನೆಗೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಈಗ ಅವಳಿಗೆ ಬುದ್ಧಿನೂ ಬಂದೈತಿ, ಗಂಡ ಹಂಗಿರೋದಕ್ಕೂ ಅದಕ್ಕೂ ಅವಳಿಗೆ ಚೆನ್ನಾಗಿ ಬುದ್ಧಿ ಬಂದೈತ್ ಕಣೋ. ಎಲ್ಲ ತಿಳ್ಕೊಂಡಿದ್ದಾಳೆ, ಹೆಣ್ಮಕ್ಳಾದವಳು ಹೆಂಗಿರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ಸೊಸೆ ಆದವಳು ಅತ್ತೆ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಎಲ್ಲ ಕಲ್ತ್ಕೊಂಡಿದ್ದಾಳೆ ಅವಳು. ಏನ್ ಕಲ್ತಿದ್ದಾಳೋ ಏನ್ ಕತ್ಯ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.